ಇದರ ಜೊತೆಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಸ್ನೇಹಮಯಿ ಕೃಷ್ಣ ಅವರಿಗೆ ಭದ್ರತೆಗೆ ಒದಗಿಸುವಂತೆ ವಿಜಯೇಂದ್ರ ಅವರು ಮನವಿ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ. ಭದ್ರತೆ ಕುರಿತು ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ವಿಜಯೇಂದ್ರ ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಅಪಾಯ ಉಂಟಾಗೋ ಎಲ್ಲ ಸಾಧ್ಯತೆ ಇದೆ, ಹೀಗಾಗಿ ಅವರಿಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತ ಹೇಳಿ ವಿಜಯೇಂದ್ರ ಅವರು ಪತ್ರ ಬರೆದಿದ್ದಾರೆ. ಆ ಕಡೆ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಸ್ನೇಹಮಯಿ ಕೃಷ್ಣ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇತ್ತ ವಿಜಯೇಂದ್ರ ಅವರು ಡೈರೆಕ್ಟ್ ಆಗಿ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೇನೆ ಏನಾದರೂ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ, ಹೀಗಾಗಿ ಅವರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಇನ್ನು ಇವತ್ತಿನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಇದೇ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆಯಾಮ. ಮೂಡಾ ಸೈಟ್ ಹಂಚಿಕೆ ವ್ಯೂಹದಲ್ಲಿ ಸಿಎಂ ಫ್ಯಾಮಿಲಿ ಸಿಲ್ಕ್ ಹಾಕೊಂಡಿದೆ. ಕೇಂದ್ರ ತನಿಖಾ ಸಂಸ್ಥೆ ಇದೀಗ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಇಷ್ಟು ದಿನ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಿ ಅಂತ ರಾಜ್ಯದ ನಾಯಕರಿಗೆ ಸೂಚನೆಯನ್ನ ಕೊಡ್ತಾ ಇದ್ದ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಇದೀಗ ಟೆನ್ಷನ್ ಶುರುವಾಯ್ತಾ. ಹೈಕಮಾಂಡ್ಗೆ ಇಡಿಯದ್ದೇ ತಲೆಬೇನೆ. ರಾಜ್ಯದಲ್ಲಾಗೋ ಬೆಳವಣಿಗೆಗಳನ್ನ ಹೇಗೋ ಹಾಗೋ ಕಂಟ್ರೋಲ್ ಮಾಡುವ ಸಾಧ್ಯತೆಗಳಿತ್ತೇನು, ಆದರೆ ಈಗ ನೇರವಾಗಿ ಕೇಂದ್ರ ತನಿಖಾ ಸಂಸ್ಥೆ ಇಡಿ ಎಂಟರ್ ಕೊಟ್ಟಿದೆ. ಹೀಗಾಗಿ ಕಾಂಗ್ರೆಸ್ ಬಣದಲ್ಲೇ ಈ ವಿಚಾರ ಒಂದಷ್ಟು ತಳಮಳಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಇಸಿಐಆರ್ ದಾಖಲಾಗಿರೋದ್ರಿಂದ ವಿರೋಧಿಗಳ ಬಣಕ್ಕೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಮುಂದಿನ ನಿರ್ಧಾರಗಳ ಬಗ್ಗೆ ಸಾಕಷ್ಟು ತಲೆಬಿಸಿಯನ್ನ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಇಡಿ ಎಂಟ್ರ್ ಕೊಡ್ತಾ ಇದ್ದ ಹಾಗೆ ಹೈಕಮಾಂಡ್ಗೆ ಟೆನ್ಷನ್ ಯಾಕೆ? ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಮೂಡಾ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕು ಹಾಕೊಂಡಿದ್ದಾರೆ. ಇಡಿ ಕೂಡ ಎಂಟರ್ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಇದರಿಂದಾಗಿಯೇ ಟೆನ್ಷನ್ ಶುರುವಾಗಿದೆ. ಕೇಂದ್ರ ತನಿಖಾ ಸಂಸ್ಥೆ ಪ್ರವೇಶದಿಂದಾಗಿ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳ ನಾಯಕರುಗಳಿಗೆ ಆದ ಪರಿಸ್ಥಿತಿಯನ್ನ ಮನನ ಮಾಡಿಕೊಂಡು ಸಿದ್ದರಾಮಯ್ಯನವರ ವಿಚಾರದಲ್ಲೂ ಹೀಗೆ ಆಗ್ಬಿಡ್ಬಹುದಾ? ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್, ಚುನಾವಣೆಗಳ ಪರ್ವ. ಹರಿಯಾಣ, ಜಮ್ಮು ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಿರುವ ಚುನಾವಣೆಗಳ ಮೇಲೆ ಸಿದ್ದರಾಮಯ್ಯನವರ ಪ್ರಕರಣ ಎಲ್ಲಾದರೂ ಪ್ರಭಾವವನ್ನ ಬೀರಿಬಿಡುತ್ತಾ ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಚುನಾವಣೆ ಮುಗಿದ ನಂತರದಲ್ಲೇನಾದರೂ ಡಿಸಿಷನ್ನ ಹೈಕಮಾಂಡ್ ಹೊರಹಾಕ್ತಿತ್ತಾ ಗೊತ್ತಿಲ್ಲ, ಆದರೆ ಚುನಾವಣೆ ಮುಗಿಯೋವರೆಗಾದರೂ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವ ಇರಾದೆ ಹೈಕಮಾಂಡ್ಗಿತ್ತ ಪ್ರಶ್ನೆ ಇದ್ದೇ ಇದೆ. ಸಿಎಂ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ದಿಢೀರ್ ಚರ್ಚೆಯನ್ನು ನಡೆಸದೆ ಇಡಿ ತನಿಖೆಯಿಂದ ಆಗಬಹುದಾದ ಇಫೆಕ್ಟ್ನ ಬಗ್ಗೆ ಮಾತುಕತೆಯನ್ನ ನಡೆಸಿರೋದು. ಮುಂದಿನ ಬೆಳವಣಿಗೆಗಳ ಬಗ್ಗೆ ಸಿಎಂ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಹೈಕಮಾಂಡ್ ನಾಯಕರು. ರಾಜ್ಯದ ಪ್ರಮುಖ ನಾಯಕರ ಜೊತೆಯಲ್ಲೂ ಕೂಡ ಹೈಕಮಾಂಡ್ ಚರ್ಚೆ ನಡೆಸದೆ ಮುಂದಿನ ಬೆಳವಣಿಗೆಗಳ ಸಾಧಕ ಬಾಧಕಗಳ ಬಗ್ಗೆ ಮಾತುಕತೆಯಾಗಿದೆ. ಇಡಿ ಎಂಟ್ರಿ ಆದಾಗಿನಿಂದ ಮುಂದೆ ಆಗಬಹುದಾದ ಬೆಳವಣಿಗೆ, ಸಿಎಂ ಏನಾದರೂ ಬಂಧನಕ್ಕೆ ಒಳಗಾಗೋ ಸಾಧ್ಯತೆ ಇದೆಯಾ, ಹಾಗೇನಾದರೂ ಬಂಧನ ಆಗುವ ಸಾಧ್ಯತೆ ಇದೆ ಅನ್ನೋದಾದರೆ ಈ ಬಗ್ಗೆ ವಿಸ್ತೃತವಾಗಿ ಮಾತುಕತೆ ಆಗಬೇಕು. ಮೂಡಾ ಕೇಸ್ನಲ್ಲಿ ಯಾವುದೇ ಹಣದ ವ್ಯವಹಾರ ಆಗಿಲ್ಲ ಅನ್ನೋದಂತೂ ಗೊತ್ತಿದೆ. ಸೈಟ್ ವಿಚಾರ, ಭೂಮಿ ವಿಚಾರ, ಇಡಿ ತನಿಖೆಯಿಂದ ಏನೂ ಆಗಲ್ಲ ಅಂತ ಸಿಎಂ ಆಪ್ತರು ವಾದ ಮಂಡಿಸಿದ್ದಾರಂತೆ. ಇದೇ ಮಾಹಿತಿಯನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಆಪ್ತರು. ಇಡಿಯ ಮುಂದಿನ ನಡೆ ನೋಡಿಕೊಂಡು ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋಕೆ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧರಿಸಿದೆ. ಯಾಕೆ ಎಚ್ಚರಿಕೆಯ ಹೆಜ್ಜೆ? ಜಮ್ಮು ಕಾಶ್ಮೀರ, ಹರಿಯಾಣದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಕರ್ನಾಟಕದಲ್ಲಿ ಆಗುವಂತಹ ರಾಜಕೀಯ ಸ್ಥಿತ್ಯಂತರಗಳು ಅಲ್ಲಿ ನೇರವಾಗಿ ಪರಿಣಾಮ ಬೀರೋ ಸಾಧ್ಯತೆ. ಹೀಗಾಗಿ ಚುನಾವಣಾ ಫಲಿತಾಂಶ ಪ್ರಕಟ ಆಗುವವರೆಗಾದ್ರೂ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವುದೇ ಕಾರಣಕ್ಕೂ ಅಲುಗಾಡದಂತೆ ನೋಡಿಕೊಳ್ಳಲೇಬೇಕಾದ ಅನಿವಾರ್ಯತೆ. ಮುಖ್ಯಮಂತ್ರಿ ಗದ್ದುಗೆಯಿಂದ ಕೆಳಗಿಳಿದು ಬಿಟ್ಟರೆ ಸಿದ್ದರಾಮಯ್ಯನವರು ಭಾರಿ ಮುಜುಗರ ರಾಷ್ಟ್ರೀಯ ಮಟ್ಟದಲ್ಲೂ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಹೆಜ್ಜೆ ಇಡೋದಾದ್ರೂ ಎಚ್ಚರಿಕೆಯಿಂದ ಇಡಿ ಅನ್ನೋ ಸಂದೇಶ ಹೈಕಮಾಂಡ್ನಿಂದ ರವಾನೆ ಆಗಿದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಸ್ನೇಹಮಯಿ ಕೃಷ್ಣ ಅವರಿಗೆ ಭದ್ರತೆಗೆ ಒದಗಿಸುವಂತೆ ವಿಜಯೇಂದ್ರ ಅವರು ಮನವಿ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ. ಭದ್ರತೆ ಕುರಿತು ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ವಿಜಯೇಂದ್ರ ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಅಪಾಯ ಉಂಟಾಗೋ ಎಲ್ಲ ಸಾಧ್ಯತೆ ಇದೆ, ಹೀಗಾಗಿ ಅವರಿಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತ ಹೇಳಿ ವಿಜಯೇಂದ್ರ ಅವರು ಪತ್ರ ಬರೆದಿದ್ದಾರೆ. ಆ ಕಡೆ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಸ್ನೇಹಮಯಿ ಕೃಷ್ಣ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇತ್ತ ವಿಜಯೇಂದ್ರ ಅವರು ಡೈರೆಕ್ಟ್ ಆಗಿ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೇನೆ ಏನಾದರೂ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ, ಹೀಗಾಗಿ ಅವರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ.
ಇವತ್ತಿನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಇದೇ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆಯಾಮ. ಮೂಡಾ ಸೈಟ್ ಹಂಚಿಕೆ ವ್ಯೂಹದಲ್ಲಿ ಸಿಎಂ ಫ್ಯಾಮಿಲಿ ಸಿಲ್ಕ್ ಹಾಕೊಂಡಿದೆ. ಕೇಂದ್ರ ತನಿಖಾ ಸಂಸ್ಥೆ ಇದೀಗ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಇಷ್ಟು ದಿನ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಿ ಅಂತ ರಾಜ್ಯದ ನಾಯಕರಿಗೆ ಸೂಚನೆಯನ್ನ ಕೊಡ್ತಾ ಇದ್ದ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಇದೀಗ ಟೆನ್ಷನ್ ಶುರುವಾಯ್ತಾ? ಹೈಕಮಾಂಡ್ಗೆ ಇಡಿಯದ್ದೇ ತಲೆಬೇನೆ. ರಾಜ್ಯದಲ್ಲಾಗೋ ಬೆಳವಣಿಗೆಗಳನ್ನ ಹೇಗೋ ಹಾಗೋ ಕಂಟ್ರೋಲ್ ಮಾಡುವ ಸಾಧ್ಯತೆಗಳಿತ್ತೇನು, ಆದರೆ ಈಗ ನೇರವಾಗಿ ಕೇಂದ್ರ ತನಿಖಾ ಸಂಸ್ಥೆ ಇಡಿ ಎಂಟರ್ ಕೊಟ್ಟಿದೆ. ಹೀಗಾಗಿ ಕಾಂಗ್ರೆಸ್ ಬಣದಲ್ಲೇ ಈ ವಿಚಾರ ಒಂದಷ್ಟು ತಳಮಳಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಇಸಿಐಆರ್ ದಾಖಲಾಗಿರೋದ್ರಿಂದ ವಿರೋಧಿಗಳ ಬಣಕ್ಕೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಮುಂದಿನ ನಿರ್ಧಾರಗಳ ಬಗ್ಗೆ ಸಾಕಷ್ಟು ತಲೆಬಿಸಿಯನ್ನ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಇಡಿ ಎಂಟ್ರ್ ಕೊಡ್ತಾ ಇದ್ದ ಹಾಗೆ ಹೈಕಮಾಂಡ್ಗೆ ಟೆನ್ಷನ್ ಯಾಕೆ? ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಮೂಡಾ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲ್ಕ್ ಹಾಕೊಂಡಿದ್ದಾರೆ. ಇಡಿ ಕೂಡ ಎಂಟರ್ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಇದರಿಂದಾಗಿಯೇ ಟೆನ್ಷನ್ ಶುರುವಾಗಿದೆ. ಕೇಂದ್ರ ತನಿಖಾ ಸಂಸ್ಥೆ ಪ್ರವೇಶದಿಂದಾಗಿ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳ ನಾಯಕರುಗಳಿಗೆ ಆದ ಪರಿಸ್ಥಿತಿಯನ್ನ ಮನನ ಮಾಡಿಕೊಂಡು ಸಿದ್ದರಾಮಯ್ಯನವರ ವಿಚಾರದಲ್ಲೂ ಹೀಗೆ ಆಗ್ಬಿಡ್ಬಹುದಾ? ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್, ಚುನಾವಣೆಗಳ ಪರ್ವ. ಹರಿಯಾಣ, ಜಮ್ಮು ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಿರುವ ಚುನಾವಣೆಗಳ ಮೇಲೆ ಸಿದ್ದರಾಮಯ್ಯನವರ ಪ್ರಕರಣ ಎಲ್ಲಾದರೂ ಪ್ರಭಾವವನ್ನು ಬೀರಿಬಿಡುತ್ತಾ ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಚುನಾವಣೆ ಮುಗಿದ ನಂತರದಲ್ಲೇನಾದರೂ ಡಿಸಿಷನ್ನ ಹೈಕಮಾಂಡ್ ಹೊರಹಾಕ್ತಿತ್ತಾ ಗೊತ್ತಿಲ್ಲ. ಆದರೆ ಚುನಾವಣೆ ಮುಗಿಯುವವರೆಗಾದರೂ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವ ಇರಾದೆ ಹೈಕಮಾಂಡ್ಗಿತ್ತ? ಪ್ರಶ್ನೆ ಇದ್ದೇ ಇದೆ. ಸಿಎಂ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ದಿಢೀರ್ ಚರ್ಚೆಯನ್ನು ನಡೆಸದೆ ಇಡಿ ತನಿಖೆಯಿಂದ ಆಗಬಹುದಾದ ಇಫೆಕ್ಟ್ನ ಬಗ್ಗೆ ಮಾತುಕತೆಯನ್ನ ನಡೆಸಿರೋದು. ಮುಂದಿನ ಬೆಳವಣಿಗೆಗಳ ಬಗ್ಗೆ ಸಿಎಂ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಹೈಕಮಾಂಡ್ ನಾಯಕರು. ರಾಜ್ಯದ ಪ್ರಮುಖ ನಾಯಕರ ಜೊತೆಯಲ್ಲೂ ಕೂಡ ಹೈಕಮಾಂಡ್ ಚರ್ಚೆ ನಡೆಸದೆ ಮುಂದಿನ ಬೆಳವಣಿಗೆಗಳ ಸಾಧಕ ಬಾಧಕಗಳ ಬಗ್ಗೆ ಮಾತುಕತೆಯಾಗಿದೆ. ಇಡಿ ಎಂಟ್ರಿ ಆದಾಗಿನಿಂದ ಮುಂದೆ ಆಗಬಹುದಾದ ಬೆಳವಣಿಗೆ, ಸಿಎಂ ಏನಾದರೂ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದೆಯಾ, ಹಾಗೇನಾದರೂ ಬಂಧನ ಆಗುವ ಸಾಧ್ಯತೆ ಇದೆ ಅನ್ನೋದಾದ್ರೆ ಈ ಬಗ್ಗೆ ವಿಸ್ತೃತವಾಗಿ ಮಾತುಕತೆ ಆಗಬೇಕು. ಮೂಡಾ ಕೇಸ್ನಲ್ಲಿ ಯಾವುದೇ ಹಣದ ವ್ಯವಹಾರ ಆಗಿಲ್ಲ ಅನ್ನೋದಂತೂ ಗೊತ್ತಿದೆ. ಸೈಟ್ ವಿಚಾರ, ಭೂಮಿ ವಿಚಾರ, ಇಡಿ ತನಿಖೆಯಿಂದ ಏನೂ ಆಗಲ್ಲ ಅಂತ ಸಿಎಂ ಆಪ್ತರು ವಾದ ಮಂಡಿಸಿದ್ದಾರಂತೆ. ಇದೇ ಮಾಹಿತಿಯನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಆಪ್ತರು. ಇಡಿಯ ಮುಂದಿನ ನಡೆ ನೋಡಿಕೊಂಡು ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋಕೆ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧರಿಸಿದೆ. ಯಾಕೆ ಎಚ್ಚರಿಕೆಯ ಹೆಜ್ಜೆ? ಜಮ್ಮು ಕಾಶ್ಮೀರ, ಹರಿಯಾಣದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಕರ್ನಾಟಕದಲ್ಲಿ ಆಗುವಂತಹ ರಾಜಕೀಯ ಸ್ಥಿತ್ಯಂತರಗಳು ಅಲ್ಲಿ ನೇರವಾಗಿ ಪರಿಣಾಮ ಬೀರೋ ಸಾಧ್ಯತೆ. ಹೀಗಾಗಿ ಚುನಾವಣಾ ಫಲಿತಾಂಶ ಪ್ರಕಟ ಆಗುವವರೆಗಾದ್ರೂ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವುದೇ ಕಾರಣಕ್ಕೂ ಅಲುಗಾಡದಂತೆ ನೋಡಿಕೊಳ್ಳಲೇಬೇಕಾದ ಅನಿವಾರ್ಯತೆ. ಮುಖ್ಯಮಂತ್ರಿ ಗದ್ದುಗೆಯಿಂದ ಕೆಳಗಿಳಿದು ಬಿಟ್ರೆ ಸಿದ್ದರಾಮಯ್ಯನವರು ಭಾರಿ ಮುಜುಗರ ರಾಷ್ಟ್ರೀಯ ಮಟ್ಟದಲ್ಲೂ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಹೆಜ್ಜೆ ಇಡೋದಾದ್ರೂ ಎಚ್ಚರಿಕೆಯಿಂದ ಇಡಿ ಅನ್ನೋ ಸಂದೇಶ ಹೈಕಮಾಂಡ್ನಿಂದ ರವಾನೆ ಆಗಿದೆ.